ಜರ್ಮನಲ್ಲಿ ನರ್ಸಾಗಿ ಸೇರಿದ ಮೇಲೆ ಫಸ್ಟ್ 6 ತಿಂಗಳು ಪ್ರೊಬೇಷನ್ ಪೀರಿಯಡ್ ಅಂತ ಕರೀತಾರೆ. ಸೊ ಈ ಪ್ರೊಬೇಷನ್ ಪೀರಿಯಡಲ್ಲಿ ನಿಮ್ಮ ಜಾಬ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನು ಯಾವ ಥರ ಉಳಿಸ್ಕೊಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ಲೋಬಲ್ ವೆಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಜರ್ಮನಿಗೆ ವೀಸಾ ಹೆಂಗೆ ಪಡೆಯೋದು ಅಂತಲೇ ಕೇಳ್ತಿರ್ತೀರ. ಆದರೆ ವೀಸಾ ಸಿಕ್ಕಿದ ಮೇಲೆ ಇಲ್ಲಿಗೆ ಬಂದು ಆ ಕೆಲಸನ ಹೆಂಗೆ ಉಳಿಸ್ಕೊಳೋದು ಅಂತ ಎಷ್ಟು ಕಷ್ಟ ಗೊತ್ತಾ? ಸೊ ಜರ್ಮನಿಲಿ ನಾವು ಕೆಲಸ ಮಾಡಬೇಕಾದ್ರೆ ಫಸ್ಟು 6 ತಿಂಗಳು ಪ್ರೊಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಟೈಮಲ್ಲಿ ಹಾಸ್ಪಿಟಲ್ನವರು ನಿಮಗೆ ಎನಿ ರೀಸನ್, ಏನು ಬೇಕಾದ್ರೂ ರೀಸನ್ನಾರು ಕೊಡ್ಬೋದು, ರೀಸನ್ ಕೊಡದೇನೂ ನಿಮ್ಮನ್ನು ಹಾಸ್ಪಿಟಲಿಂದ ಕೆಲಸದಿಂದ ತೆಗೆದಾಕ್ಬೋದು. ಸೊ ನಮ್ಮ ಇಂಡಿಯಾದ ಎಷ್ಟೋ ಜನ ನರ್ಸಸ್ಗಳು ತುಂಬ ಇಂಟೆಲಿಜೆಂಟ್ ಇದ್ದರೂ ಕೂಡ ಸೊ ಇಲ್ಲಿ ಕಲ್ಚರ್ ಅರ್ಥ ಆಗ್ದಲೇ ಈ ಪೀರಿಯಡಲ್ಲಿ ತುಂಬ ಕಷ್ಟಪಡ್ತಿರ್ತಾರೆ. ಬನ್ನಿ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಜರ್ಮನಿಯಲ್ಲಿ ಮಾಡ್ತಾ ಕಲಿತಿರೋ ಅನುಭವದಿಂದ ಇಂಡಿಯನ್ ನರ್ಸಸ್ ಮಾಡೋ 5 ದೊಡ್ಡ ತಪ್ಪುಗಳ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಜರ್ಮನಿಗೆ ಬಂದಾಗ ಈ 5 ದೊಡ್ಡ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ತಪ್ಪು, ಕೆಲಸ ಸಣ್ಣದು ದೊಡ್ಡದು ಅನ್ನೋದು. ಸೊ ಮೊದಲನೇ ತಪ್ಪು ಯಾವ ಥರ ಅಂತಂದರೆ ಈ ಗ್ರೂಮ್ ಫ್ಲೈಗೆ ಅಥವಾ ಬೇಸಿಕ್ ಕೇರ್ ಬಗ್ಗೆ ಇರೋ ಅಸಡ್ಡೆ. ಸೊ ಇಂಡಿಯಾದಲ್ಲಿ ನರ್ಸ್ಗಳು ಬರೀ ಇಂಜೆಕ್ಷನ್ ಕೊಡೋದು, ಮೆಡಿಸಿನ್ ಕೊಡೋದು, ಸೊ ಬರೀ ಇದೆ ಅಂತ ಅಂದ್ಕೊಂಡಿರ್ತಾರೆ. ಅದೇ ಬಟ್ ಪೇಷಂಟ್ಸ್ಗೆ ಅಂದರೆ ಸ್ಪಾಂಜ್ ಬಾತು, ಡೈಪರ್ ಚೇಂಜ್ ಮಾಡೋದು, ಲೈಕ್ ಇವೆಲ್ಲ ವಾರ್ಡ್ ಬಾಯ್ಸು ಇಲ್ಲಾಂದರೆ ಫ್ಯಾಮಿಲಿ, ಸೊ ಇವ್ರು ನೋಡ್ಕೊತಾ ಇರ್ತಾರೆ. ಆದರೆ ಜರ್ಮನಿಯಲ್ಲಿ ಹಂಗಲ್ಲ. ಸೊ ಇಲ್ಲಿ ರೋಗಿಗಳನ್ನ ಪ್ರತಿಯಾಗಿ ಕ್ಲೀನ್ ಮಾಡೋದು ನಾವೇ ಆಗಿರ್ತೀವಿ, ಎಲ್ಲ ಥರದ ಕೇರ್ ಕೊಡೋದು ನಾವೇ ಆಗಿರ್ತೀವಿ. ಸೊ ನಾವು ಇಲ್ಲಿ ಬಂದಾಗ ಎಷ್ಟೋ ಜನ ಇಂಡಿಯನ್ಸ್ ಏನು ಅಂದ್ಕೊತಿರ್ತಾರೆ ಗೊತ್ತಾ, ನಾವು ಡಿಗ್ರಿ ಓದಿರ್ತೀವಿ, ಸೊ ನಾವು ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಅಂತ ಸುಮ್ಮನೆ ಮುಖ ಸುಟ್ಕೊಳ್ತಾ ಮಾಡ್ತಿರ್ತಾರೆ. ಸೊ ನೀವು ಆ ಥರ ಮಾಡ್ಕೋಬೇಡಿ. ಈ ಪೇಷಂಟು ಸ್ನಾನ ಮಾಡಿಸೋದ್ರಿಂದ, ಸ್ಪಾಂಜ್ ಬಾತ್ ಕೊಡೋದ್ರಿಂದ, ಸೊ ಇವೆಲ್ಲ ಕೆಲಸದ ಪ್ರತಿಯೊಂದು ಮುಖ್ಯ ಭಾಗ ಆಗಿರುತ್ತೆ. ಸೊ ಇದರಿಂದ ನಿಮ್ಮದು ಮತ್ತು ಪೇಷಂಟ್ದು ಒಂದು ಸಂಬಂಧ ಚೆನ್ನಾಗಿರುತ್ತೆ, ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಇದರಿಂದ ನಿಮ್ಮ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವರೆಲ್ಲ ಇದನ್ನು ಜಡ್ಜ್ ಮಾಡ್ತಿರ್ತಾರೆ. ಬರೀ ನಿಮ್ಮದು ಬಾತ್ ಕೊಡೋದಷ್ಟೇ ಅಲ್ಲ, ನಿಮ್ಮ ಎಂಟೈರ್ ವರ್ಕ್ನ ಜಡ್ಜ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಥರ ಮುಖ ಸುಟ್ಕೊಳಕ್ಕೆ ಹೋಗ್ಬೇಡಿ. ಎರಡನೇ ತಪ್ಪೇನಪ್ಪ ಅಂದರೆ ಡಾಕ್ಟ್ರುಗಳಿಗೆ ಹೆದರ್ಕೊಳೋದು. ಸೊ ಡಾಕ್ಟ್ರಿಗಂದರೆ ತುಂಬ ಭಯ ಪಡೋದು. ಇಂಡಿಯಾದಲ್ಲಿ ನಾವು ಹೆಂಗೆ ಅಂತ ಅಂದರೆ, ಸೊ ಯಾರು ಡಾಕ್ಟ್ರು ಬಂದರೆ ಎಸ್ ಸರ್, ನೋ ಸರ್, ಬರೀ ಅಂತ ಹಿಂಗೆ ಅಂತಿರ್ತೀವಿ, ಯಾವುದೇ ಥರನೂ ಇಷ್ಟ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಜರ್ಮನಿಯಲ್ಲಿ ಹಂಗಲ್ಲ. ಸೊ ನಿಮ್ಗೆ ಏನಾದ್ರು ತಪ್ಪು ಅಂತ ಕಾಣಿಸಿದ್ರೆ ನೀವು ಅದನ್ನೇ ಡೈರೆಕ್ಟಾಗಿ ಹೇಳ್ಬೋದು. ಸೊ ಅಕಸ್ಮಾತ್ ಅವ್ರು ಏನಾದ್ರು ಡೋಸೇಜ್ ಕಮ್ಮಿ ಅಥವಾ ಜಾಸ್ತಿ ಏನಾದರೂ ಬರೆದಿದ್ರೆ ನೀವು ಅದನ್ನು ಕೇಳ್ಬೋದು, ಒಂದು ಸತಿ ಕರೆಕ್ಟಾಗಿ ನೋಡಿ ಅಂತ. ಸೊ ಆವಾಗ ಅವರು ಚೇಂಜ್ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೇ ಬೇಕು ಅಂತ ನೀವು ಸುಮ್ಮನೆನೂ ಇರೋಂಗಿಲ್ಲ. ಸೊ ನೀವೇನಾದರೂ ಯಾವುದೇ ಥರ ಹೇಳ್ದಂಗೆ ಸುಮ್ಮನೆ ಇದ್ದರೆ ಅದು ಪೇಷಂಟ್ಗೆ ತೊಂದರೆ ಆಗೋದು, ಅದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರ. ಸೊ ಡೋಂಟ್ ವರಿ, ಭಯ ಪಡ್ಕೋಬೇಡಿ. ಸೊ ಯಾವುದೇ ಏನೇ ಡೌಟ್ಸ್ ಇದ್ದರೂ ಪ್ರಶ್ನೆ ಮಾಡಿ. ಮೂರನೇ ತಪ್ಪು, ಭಾಷೆ ಮತ್ತು ಡೈಲೆಕ್ಟು. ಸೊ ಇದು ತುಂಬ ಇಂಪಾರ್ಟೆಂಟು. ನಾವು ಕ್ಲಾಸ್ ರೂಮಲ್ಲಿ ಕಲಿಯೋದು ಹಾಕ್ ಡಾಶ್, ಆದರೆ ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಸೊ ತುಂಬ ಲೋಕಲ್ ಡೈಲೆಕ್ಟ್ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಶ್ವೇಬಿಶ್ ಆಗಿರ್ಬೋದು, ಬೇರೆ ಬೇರೆ ಥರ ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದೇ ಒಂದು ಅಜ್ಜಿ ಏನೋ ಕೇಳಿದಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ. ಸೊ ಅವ್ರನ್ನೇ ಇನ್ನೊಂದ್ಸತಿ ಕೇಳಿ, ಸಾರಿ ನಂಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ ಅಂತವ. ಸೊ ಅವ್ರು ಲೈಕ್ ಆವಾಗ ಅವ್ರಿಗೆ ಡೈರೆಕ್ಟು ಅರ್ಥ ಆಗಲಿಲ್ಲ ಅಂತಂದರೆ ಅವ್ರು ನಿಮ್ಮ ಸ್ಟ್ಯಾಂಡರ್ಡ್ ಜರ್ಮನಲ್ಲಿ ನಿಮಗೆ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಫಾರಿನರ್ಸ್ಗೆ ಲ್ಯಾಂಗ್ವೇಜ್ ಬರೋಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅದಕ್ಕೆ ನೀವು ಕೇಳಿದಾಗ ಯಾವುದೇ ಥರ ತಪ್ಪಾಗಲ್ಲ ಅದೇನು. ಸೊ ನಾಲ್ಕನೇ ತಪ್ಪು ಬಂದ್ಬಿಟ್ಟು ಬರೆಯೋದನ್ನು ಮರೆಯೋದು, ಅಂದರೆ ಡಾಕ್ಯುಮೆಂಟೇಷನ್ ಮಾಡೋದನ್ನ ಮರ್ತು ಹೋಗೋದು. ಸೊ ಜರ್ಮನಲ್ಲಿ ಒಂದು ಗಾದೆಗಿದೆ, ಏನಪ್ಪ ಅಂತಂದರೆ ವೇರ್ ಸ್ಟ್ರೈಪ್ ಡೇರ್ ಬ್ಲೈಟ್ ಅಂತ. ಅಂದರೆ ಯಾರು ಬರೀತಾರೋ ಅವರು ಉಳ್ಕೊತಾರೆ ಅಂತ. ಲೈಕ್ ಪೇಷಂಟ್ಗೆ ಏನಾದರೂ ಕಷ್ಟ ಆಯಿತು ಅಂದ್ಕೊಳ್ಳಿ, ಅಂದರೆ ನೀವು ಪೇಷಂಟ್ಗೆ ಎಷ್ಟೇ ಸೇವೆ ಮಾಡಿದರೂ ಅದು ಫೈನಲಾಗಿ ನೀವು ಬರೆದಿಲ್ಲ ಅಂದರೆ, ಡಾಕ್ಯುಮೆಂಟೇಷನ್ ಮಾಡಿಲ್ಲ ಅಂತಂದರೆ ನೀವು ಕೆಲಸನೇ ಮಾಡಿಲ್ಲ ಅಂತ ಅರ್ಥ. ಸೊ ಇದು ಲೀಗಲ್ಲಾಗಿ ತುಂಬ ಮುಖ್ಯ. ಪೇಷಂಟ್ ಏನಾದ್ರು ಬಿದ್ದು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಸರಿಯಾಗಿ ಪ್ರೊಟೆಕ್ಷನ್ ತೊಗೊಂಡಿದ್ರು ನೀವು ಅದನ್ನು ಡಾಕ್ಯುಮೆಂಟ್ ಮಾಡಿಲ್ಲ ಅಂತಂದರೆ ಅಲ್ಲಿಗೆ ನೀವೇ ಜವಾಬ್ದಾರ ಆಗಿರ್ತೀರ. ಸೊ ಬರೆಯೋದಕ್ಕೆ ಸೋಮಾರಿತನ ಮಾಡ್ಕೊಬೇಡಿ. ನಿಮ್ಮ ಜರ್ಮನ್ ಗ್ರಾಮರ್ ತಪ್ಪಾದರೂ ಪರವಾಗಿಲ್ಲ, ನಿಮ್ಮ ಕೊಲೀಗ್ಸ್ನ ಹೆಲ್ಪ್ ಕೇಳಿಕೊಂಡು ಡಾಕ್ಯುಮೆಂಟೇಷನ್ ಮಾಡಿ. 5ನೇ ತಪ್ಪು, ಟೀಮಿಂದ ದೂರ ಇರೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಟೀಮ್ ಜೊತೆ ಬೆರೆಯೋದು. ಇಲ್ಲಿ ಫ್ರೂಟ್ ಸ್ಟಿಪ್ ಮಾಡಬೇಕಾದ್ರೆ ಅಂದರೆ ಬ್ರೇಕ್ ಟೈಮ್ ಇರುತ್ತಲ್ಲ, ಸೊ ಆವಾಗ ಆ ಕೊಲೀಗ್ಸ್ ಜೊತೆನೇ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಕಾಫಿ ಕುಡಿಯೋದು, ಆ ಥರ ಮಾಡಿ. ಸೊ ಆದರೆ ಕೆಲವರು ನಮ್ಮ ಇಂಡಿಯನ್ಸ್ ಏನು ಮಾಡ್ತಾರೆ ಅಂತಂದರೆ ಫ್ಯಾಮಿಲಿಗೆ ಫೋನ್ ಮಾಡೋದು, ಈ ಥರ ಬೇರೆ ಲೈಕ್ ಸಪ್ರೇಟಾಗಿ ಕೂತ್ಕೊಳೋದು, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಜರ್ಮನ್ ಗ್ರಾಮರು ಲೈಕ್ ನಿಮ್ಮ ಜರ್ಮನ್ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗೋಲ್ಲ. ಸೊ ಆವಾಗ ನಿಮಗೆ ಕೊಲೀಗ್ಸ್ ಬಾಂಡಿಂಗ್ ಜೊತೆ ಆವಾಗ ನಿಮಗೆ ಏನಾಗುತ್ತೆ, ಕೊಲೀಗ್ಸ್ ಬಾಂಡಿಂಗ್ ಕೂಡ ಅಷ್ಟೊಂದು ಸರಿಯಾಗಿರಲ್ಲ. ಸೊ ನೀವೇನಾದರೂ ಕೊಲೀಗ್ಸ್ ಜೊತೆ ಚೆನ್ನಾಗಿದ್ರಿ ಅಂತಂದರೆ ನಿಮ್ಮ ಪ್ರೊಫೆಷನ್ ಪಾಸ್ ಆಗೋದು ತುಂಬ ಈಸಿಯಾಗಿರುತ್ತೆ, ಯಾಕೆಂದರೆ ಅವರೆಲ್ಲ ಫೀಡ್ಬ್ಯಾಕ್ ಕೊಡ್ತಿರ್ತಾರಲ್ಲ. ಸೊ ಆದ್ದರಿಂದ
ಸೊ ಗೈಸ್, ಈ 5 ತಪ್ಪುಗಳನ್ನ ನೀವು ಯಾವುದೇ ಕಂಡೀಷನ್ಗೂ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪ್ರೊಪೋಸೈಟು ಆರಾಮಾಗಿರಲಿ ಅಂತ ಹೇಳ್ತಾ, ಸೊ ಗೈಸ್, ಈ 5 ತಪ್ಪುಗಳನ್ನ ನೀವು ಜರ್ಮನಿ ಬಂದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೊಪೋಸೈಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಪ್ರೊಪೋಸೈಟ್ ಅಂತಲ್ಲ, ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ. ಸೊ ಯಾರೆಲ್ಲ ಜರ್ಮನ್ಗೆ ಬರಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.